सुप्रभात बच्चों। आज हम पाठ दूसरी बचपन जो कवित्री जो हैं कृष्णा सोवती उन्होंने जो पिछले क्लास में हम जो उनके बारे में ये समझे थे कि वो उन्होंने क्या पहनते थे और क्या क्या खाते थे जो और क्या क्या मस्ती करते थे, इसके बारे में हम तो सीखे थे। आज उनके बाल्य जीवन में और क्या क्या किए हैं तो आज देखेंगे। सर्वर सेकेंड पॉइंट के ठीक सामने उन दिनों एक दुकान हुआ करती थी जिसमें शोरूम में शिमला कलाकार ट्रेन का मॉडल बना हुआ था। इसकी पटरियां, उस पर खड़े छोटे छोटे डिब्बे वाली ट्रेन, एक और लाल टीन की छत वाला स्टेशन और सामने सिग्नल देता खंबा, थोड़ा थोड़ी थोड़ी दूर पर बनी सुरंगें। तो यहाँ पे कृष्णा जी बता रहे हैं कि एक पॉइंट था वो सर्वर पॉइंट, तो वहाँ पे एक दुकान था। वो किसका दुकान था? जिसमें शोरूम में शिमला जो एक शोरूम था। सेकेंड पॉइंट पर सर्वर सेकेंड पॉइंट के पास एक दुकान था, तो एक शोरूम था। उस शोरूम के सामने तो एक मॉडल ट्रेन खड़ा किया था। तो वो वहाँ पे ಪಟ್ರಿಯ ರೈಲಿನ ಟ್ರ್ಯಾಕ್ಗಳನ್ನು ಮಾಡಿದರು. ಹಾಗೆ ಅಲ್ಲೊಂದು ರೈಲನ್ನು ನಿಲ್ಲಿಸಿದ್ರು. ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಡಬ್ಬಿಗಳಂದರೆ ಟ್ರೈನ್ ಅಂದರೆ ಒಂದೇ ಡಬ್ಬ ಇರೋದಿಲ್ಲ, ಬಹಳಷ್ಟು ಡಬ್ಬಿಗಳಿರ್ತವೆ. ಸೊ ಹಾಗೆ ಬಹಳಷ್ಟು ಡಬ್ಬಿಗಳಿದ್ದು ಟ್ರೈನ್ ಡಬ್ಬಿ. ಹಾಗೆ ಅಲ್ಲಿ ಚಿಕ್ಕ ಚಿಕ್ಕ ಒಂದು ಟ್ರ್ಯಾಕ್ ಮೇಲೆ ಆ ಟ್ರೈನನ್ನು ನಿಲ್ಲಿಸಿದ್ರು. ಹಾಗೆ ಹೆಂಗಪ್ಪ ಅಂದರೆ मॉडल स्टेशन, रेलवे स्टेशन ನೋಡಿರ್ತೀರಲ್ವಾ, आपने एक रेलवे स्टेशन देखते हैं ना, तो वहाँ पे एक ऐसा मॉडल रहता है, उसी तरह एक रेलवे स्टेशन का मॉडल बनाया हुआ था। तो वहाँ पे पटरियाँ थे, छोटे छोटे डिब्बे वाला एक ट्रेन था और सिग्नल का जो सिग्नल बनाया है, ಸಿಗ್ನಲಿನ ಕಂಬಗಳಿತ್ತು. ಸಿಗ್ನಲ್ ಅಂದರೆ ಗೊತ್ತಲ್ಲ ನಿಮಗೆ, ಎಲ್ಲ ಕಡೆನೂ ಇವಾಗ ನೋಡಿರ್ತೀರಿ ನೀವು ಸಿಗ್ನಲ್ಲು. ಸೊ ಸಿಗ್ನಲ್ ಪ್ರಕಾರನೇ ವಾಹನಗಳು ಮುಂದೆ ಹೋಗ್ತವೆ, ಸ್ಟಾಪ್ ಆಗ್ತವೆ. ಅದೇ ರೀತಿ ಕೂಡ ಅಲ್ಲಿ ಸ್ಟೇಷನಲ್ಲಿ ಒಂದು ಸಿಗ್ನಲ್ ಕಂಬವನ್ನು ಮಾಡಿದರು. ಮತ್ತು ಛತ್ ಅಂತಂದರೆ ಮಾಳಿಗೆ ಅಂತ ಹೇಳ್ತೀವಿ ನಾವು. ಸೊ ಆ ಮಾಳಿಗೆ ಮೇಲೆ ಕೆಂಪು ಹಂಚಿನಿಂದ ಮಾಡಿರ್ತಕ್ಕಂಥ ಒಂದು ಸ್ಟೇಷನನ್ನು ಸಿದ್ಧಪಡಿಸಿದ್ರು. ಹಾಗೆ ಸ್ವಲ್ಪ ಹತ್ತತ್ರದಲ್ಲೇ ಒಂದು ಸುರಂಗೆ ಅಂತಂದ್ರೆ ಕೇವ್ ಅಂತ ಹೇಳ್ತೀವಲ್ಲ, ಆ ಸುರಂಗಗಳನ್ನು ಮಾಡಿದರು. ಗುಹೆಗಳನ್ನು ಅಂದರೆ ಸುರಂಗಗಳನ್ನು ಮಾಡಿದರು. ಸುರಂಗ ಅಂದರೆ ನೀವು ಕಾಮನ್ನಾಗಿ ನೋಡಿರ್ತೀರಿ, ಆಚೀಚೆ ಗುಡ್ಡವನ್ನು ಕೊರೆದ್ಬಿಟ್ಟು ಮಧ್ಯದಲ್ಲಿ ಟ್ರೈನ್ ಹೋಗೋ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಂಥ ಒಂದು ಚಿಕ್ಕ ಚಿಕ್ಕ ಮಾಡೆಲನ್ನು ಆ ಒಂದು ಸರ್ವರ್ ಸೆಕೆಂಡ್ ಪಾಯಿಂಟ್ ಹತ್ರ ಮಾಡಲ್ಪಟ್ಟಿದ್ರು. पिछली सदी में तेज ರಫ್ತಾರ್ ವಾಲಿ ಗಾಡಿ ವಹಿ ಥಿ. ಪಿಚ್ಲಿ ಸದಿ ಅಂತಂದರೆ ಹಿಂದಿನ ಕಾಲದಲ್ಲಿ ವೇಗವಾಗಿ ಓಡುವಂತಹ ಒಂದು ವಾಹನ ಯಾವುದಾಗಿತ್ತಪ್ಪ ಅಂತಂದರೆ ಅದು ಟ್ರೈನ್ ಆಗಿತ್ತು. ಕಭಿ ಕಭಿ ಹವಾಯಿ ಜಹಾಜ್ ಭಿ ದೇಖ್ನೆ ಕೋ ಮಿಲ್ತೆ ಥೇ. ಅಂದರೆ ಮತ್ತೇನು ಹೇಳ್ತಿದ್ದಾರೆ ಅವರು, ಆ್ಯಕ್ಚುಲಿ ಇಲ್ಲಿ ವೇಗವಾಗಿ ಓಡುವಂತಹ ಒಂದು ವಾಹನ ಅಂತಂದರೆ ಹವಾಯಿ ಜಹಾಜ್ ಅಂತ ಹೇಳ್ಬೋದು. ಹವಾಯಿ ಜಹಾಜ್ ಅಂದರೆ ಏರೋಪ್ಲೇನ್. ಸೊ ಏರೋಪ್ಲೇನ್ ಬಹಳಷ್ಟು ವೇಗವಾಗಿ ಓಡ್ತಕ್ಕಂಥದ್ದು. ಆದರೆ ಏರೋಪ್ಲೇನ್ಗಿಂತ ಬಿಫೋರ್ ಬಂದಿರತಕ್ಕಂಥದ್ದು ಟ್ರೈನ್. ಹೀಗಾಗಿ ಟ್ರೈನ್ ಮೊದಲಿಗೆ ಆದ್ಯತೆ ಕೊಡ್ತಾರೆ. ಫಸ್ಟ್ ಕಂಡುಹಿಡಿದಿರ್ತಕ್ಕಂಥದ್ದು ಟ್ರೈನ್. ಆ ಟ್ರೈನ್ ನಂತರ ಬಂದಿದ್ದು ಹವಾಯಿ ಜಹಾಜ್. ಹೀಗಾಗಿ ಟ್ರೈನು ಭಾಳಷ್ಟು ವೇಗವಾಗಿ ಹೋಗ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮತ್ತು ಯಾವಾಗಲೂ ಒಂದು ಸಾರಿ ಏನಾಗಿತ್ತಪ್ಪ ಅಂತಂದರೆ ಹವಾಯಿ ಜಹಾಜ್ ಅಂತಂದರೆ ಇಲ್ಲಿ ಏರೋಪ್ಲೇನ್ ನೋಡೋಕ್ಕೂ ಕೂಡ ಒಂದು ಅವಕಾಶ ಸಿಗ್ತಿತ್ತು ಅಂಥೇಳಿ ಕೃಷ್ಣ ಸೋಬತಿಜಿಯವರು ಹೇಳ್ತಾ ಇದ್ದಾರೆ. ದಿಲ್ಲಿ ಮೇ ಜಬ್ ಭಿ ಉನ್ಕಿ ಆವಾಜ್ ಆತಿ ಬಚ್ಚೆ ಉನ್हें देखने बाहर दौड़ते दिखता एक भारी भरकम पक्षी उड़ जा रहा है पंख फैलाकर. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಯಾವಾಗಲೂ ಒಂದೊಂದು ಟೈಮ್ನಲ್ಲಿ कभी कभी एक एक टाइम हमें हवाई जहाज देखने के लिए मिलता था. वो ऐसा लगता था कि कहीं एक बहुत बड़ा सा पक्षी जो उसके पंख खोल कर उड़ रही है. ಏನೋ ಹಿಂಗೆ ಅನಿಸ್ತಾ ಇತ್ತು, ಒಂದು ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಆಕಾಶದಲ್ಲಿ ಹಾರುತ್ತಿದೆಯೋ ಎನ್ನುವಂಥ ಒಂದು ಭ್ರಾಸ ಆಗ್ತಿತ್ತು ಅಂತಕ್ಕಂಥದ್ದನ್ನು ಕವಿತ್ರಿ ಕೃಷ್ಣ ಶೋಭತಿಜಿಯವರು ಹೇಳ್ತಾ ಇದ್ದಾರೆ. ಬಚ್ಚೆ ಉನ್हें देखने बाहर दौड़ते दिखता ಅಂದರೆ ಬಚ್ಚೆ ಯಾವಾಗಾದರೂ ಈಗ ನೋಡಿ, ನಾವು ಇವಾಗ ನಿಮ್ಮ ಹತ್ರ ದೇವನಹಳ್ಳಿ ಹತ್ತಿರ ಆಗ್ತದೆ ನಿಮಗೆ. ಸೊ ನೀವು ಏರೋಪ್ಲೇನ ಡೈಲಿ ನೋಡ್ತೀರಿ. ಕೆಲವರಿಗೆ ವಿಮಾನ ಅಂತಂದರೆ ಒಂಥರ ಪಂಚಪ್ರಾಣ. ಮೇಲೆ ಸ್ವಲ್ಪ ಶಬ್ದ ಕೇಳಿದರೆ ಸಾಕು, ಮನೇಲಿರ್ತಕ್ಕಂಥ ಎಲ್ಲ ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಮನೆಯಿಂದ ಹೊರಗಡೆ ಬಂದುಬಿಟ್ಟು ಮೇಲೆ ಎಷ್ಟು ದೊಡ್ಡ ಸೌಂಡ್ ಬರ್ತದೆ, ಇನ್ನೂ ಕೆಳಗೆ ಇದೆಯೋ ಏನೋ ನೋಡ್ಬೇಕದನ್ನ ಅಂತೇಳಿ ಓಡಿ ಓಡಿ ಬರ್ತಾರೆ. ಹಾಗೆಯೇ
ಸಿಮ್ಲಾದಲ್ಲಿ ಕೂಡ ಅವಾಗಿವಾಗ ಒಂದು ಸಾರಿ ಒಂದೊಂದು ಟೈಮಲ್ಲಿ ಏರೋಪ್ಲೇನ್ ಬಂದರೆ ಸಾಕು, ಅದ್ರ ಸೌಂಡ್ ಕೇಳಿದರೆ ಸಾಕು, ಒಳಗಿರ್ತಕ್ಕಂಥ ಮಕ್ಕಳು ಹೊರಗೆಲ್ಲ ಓಡಾಡಿ ಬಂದು ಅದನ್ನು ನೋಡ್ತಿದ್ರು. ಒಂಥರ ಹಕ್ಕಿ ಆ ರೆಕ್ಕೆಯನ್ನು ಬಿಚ್ಚಿ ಹಾರ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಅದು ಆ ಮಕ್ಕಳಿಗೆ ಅನಿಸ್ತಾ ಇತ್ತು. ಏನೋ ಒಂದು ಖುಷಿ ಕೊಡ್ತಾ ಇತ್ತು ಅಂಥೇಳಿ ಕೃಷ್ಣಾಜಿಯವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅವರು, यह देखो और गायब उसकी सिप ही इतनी तेज लगती. ಅಂದರೆ ನೋಡ್ತಾನೆ ಅದು ಗಾಯಬ್ ಅಂತಂದರೆ ಮಾಯವಾಗ್ಬಿಡ್ತಿತ್ತು. ಅದು ಸಡನ್ಲಿ ಆಕಾಶದ ಅಂದರೆ ಮೋಡದಲ್ಲಿ ಅವಿತ್ಕೊಂಡ್ಬಿಡ್ತಿತ್ತು. ಹೀಗಾಗಿ ನೋಡ್ತಾನೆ ಅದು ಒಂಥರ ವೇಗ, ಅದರ ವೇಗ ಹೆಂಗಿತ್ತಪ್ಪ ಅಂದರೆ ಭಾಳಷ್ಟು ವೇಗವಿತ್ತು. ಅದು ಹೋಗಬೇಕಾದ್ರೆ ವಾಪಸ್ ಹಿಂಗೆ ನೋಡಿದ್ರಲ್ಲೇ ಅದು ಮೋಡಿನಲ್ಲಿ ಮಾಯವಾಗ್ಬಿಡ್ತಿತ್ತು ಅಂತ ಹೇಳ್ತಾರೆ. ಗಾಡಿ के मॉडल वाली दुकान के साथ एक और ऐसी दुकान थी जो मुझे कभी नहीं भूलती. यहाँ वह दुकान भी जहाँ मेरा पहला चश्मा बना था. वहाँ आंखों के डॉक्टर अंग्रेजी थे. ಹಾಗೆ ಏನು ಹೇಳ್ತಿದ್ದಾರೆ ಅವರು, ಈಗ ಮಾಡೆಲ್ ಟ್ರೈನ್ ಹೇಳಿದ ತಕ್ಷಣ ಅವ್ರು ಹೇಳ್ತಾ ಇದ್ದಾರೆ, ಮಾಡೆಲ್ ಟ್ರೈನ್ ಬಗ್ಗೆ ಹೇಳಿದರು. ಅಲ್ಲಿ ಮಾಡೆಲ್ ಟ್ರೈನ್ ಹೇಗಿತ್ತು, ಚಿಕ್ಕ ಚಿಕ್ಕ ಡಬ್ಬೆಗಳ ಮೂಲಕ ಇತ್ತು. ಹಾಗೆ ಚಿಕ್ಕ ಚಿಕ್ಕ ಪಟ್ರಿಗಳನ್ನು ತಯಾರುಪಡಿಸಿದ್ರು, ಚಿಕ್ಕ ಚಿಕ್ಕ ಸುರಂಗಗಳನ್ನು ತಯಾರುಪಡಿಸಿದ್ರು, ಒಂದು ಮಾಡೆಲನ್ನಾಗಿ ಮಾಡಿಟ್ಟಿದ್ರು. ಹಾಗೆ ಆ ಮಾಡೆಲ್ ಇರ್ತಕ್ಕಂಥ ಮಾಡೆಲ್ ಶಾಪ್ ಏನಿತ್ತಲ್ಲ, ಶೋರೂಮ್ ಪಕ್ಕದಲ್ಲೇ ಮತ್ತೊಂದು ಶಾಪ್ ಇತ್ತು. ಅದು ಯಾವುದಪ್ಪ ಅಂತಂದರೆ ಚಸ್ಮಾ ಕ ದುಕಾನ್. मैंने पहला चश्मा का था ಅಂತ ಅವ್ರು ಏನು ಹೇಳ್ತಿದ್ದಾರೆ, ಯಹ ವಹ ದುಕಾನ್ ತಿ ಜಹಾ ಮೇರಾ ಪಹಲಾ ಚಸ್ಮಾ ಬನಾ ಥಾ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಚಿಕ್ಕವಳಿದ್ದಾಗ ನನಗೆ ನನ್ನ ಮೊಟ್ಟ ಮೊದಲನೇ ಚಸ್ಮಾನ ಅಲ್ಲೇ ರೆಡಿ ಮಾಡಿಸಿದ್ದೆ, ಅದೇ ಶಾಪಲ್ಲಿ ರೆಡಿ ಮಾಡಿಸಿದ್ದೆ. ಮೇರಾ ಪಹಲಿ ಚಸ್ಮಾ ವहीं पे क्या किया था, मेरा चश्मा पहली चश्मा वहाँ पे लिया था, यही बोल रहे हैं. वहाँ आँखों के डॉक्टर अंग्रेजी थे. ಸೊ ಆ ಒಂದು ಹಾಸ್ಪಿಟ್ಲಲ್ಲಿ ಆಗ ಟ್ರೀಟ್ ಕೊಡ್ತಕ್ಕಂಥ ಡಾಕ್ಟರ್ ಯಾರಾಗಿದ್ರಪ್ಪ ಅಂತಂದರೆ ಅಂಗ್ರೇಜಿ ಮೀನ್ಸ್ ಬ್ರಿಟಿಷ್ ಡಾಕ್ಟರ್ ಆಗಿದ್ದರು ಅಂತಕ್ಕಂಥದ್ದನ್ನು ಅವರು ಶೋಭಿತಿಜಿಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, उन्होंने पहली चश्मा कहाँ पर बनाया था और वहाँ का डॉक्टर कहाँ का था ಅಂತ ಕೇಳಿದಾಗ सो हमें आंसर बताना चाहिए कि वहाँ का डॉक्टर अंग्रेजी था, तो यही बताना है. शुरू में चश्मा लगाना बड़ा अटपट लगा. छोटे बड़े मेरे चेहरे की ओर देखते और कहते, आंखों में कुछ तकलीफ है, इस उम्र में ऐनक दूध पिया करो. मैं डॉक्टर साहिबा का कहा दोहरा देती, कुछ देर पहनोगी तो ऐनक उतर जाएगी. तो यहाँ पे बता रहे हैं कृष्णा शोभित जी, शुरू में चश्मा लगाना बड़ा अटपट लगा. इसका मीनिंग होता है कि ಯಾವಾಗ ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಕಣ್ಣಿನ ಪ್ರಾಬ್ಲಮ್ ಬಂದಾಗ, ಸೊ ಕಣ್ಣಿನ ಸಮಸ್ಯೆಗಳು ಉಂಟಾದಾಗ ನಾವು ಎಲ್ಲಿ ಹೋಗ್ತೀವಪ್ಪ ಅಂತಂದರೆ ಕಣ್ಣಿನ ಆಸ್ಪತ್ರೆಗೆ ಹೋಗ್ತೀವಿ. ಅವಾಗ ಅವ್ರು ಹೇಳ್ತಾರೆ, ನಿಮಗೆ ಕಣ್ಣಿನ ದೋಷ ಇದೆ, ನಿಮ್ಮದು ಕಣ್ಣಿನ ಪ್ರಾಬ್ಲಮ್ ಇದೆ, ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಚಸ್ಮಾಗಳನ್ನು ಹಾಕ್ಕೊಳ್ಳಿ. ಆ ಚಸ್ಮಾ ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಕಣ್ಣಿನ ಸಮಸ್ಯೆ ದೂರ ಆಗ್ಬೋದು. ಕೆಲವು ದಿನಗಳವರೆಗೆ ಚಸ್ಮಾನ ಹಾಕ್ಕೊಳ್ಳಿ, ಆ ನಂತರ ನಿಮ್ಮ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇವ್ರದ್ದು ಸ್ವಲ್ಪ ಕಣ್ಣಿನ ದೋಷ ಇತ್ತು, ಹೀಗಾಗಿ ಶುರು ಚಸ್ಮಾ ಲಗಾನ ಬಡ ಅಟ್ಪಟ್ ಲಗ, ಏನೋ ಒಂಥರ ಮುಜುಗರ ಆಯಿತು, ಏನೋ ಒಂದು ನಾಚಿಕೆ ಆಯಿತು ಹಾಕ್ಕೋಬೇಕಾದ್ರೆ. छोटे बड़े मेरे चेहरे की ओर देखते और कहते, आंखों में कुछ तकलीफ है. ಸೊ ಕೆಲವರು ಕೇಳ್ತಿದ್ರು, ಚಿಕ್ಕವರು, ಈಗ ನೋಡಿ ನಾವು ಅಚಾನಕ್ಕಾಗಿ ಚಸ್ಮಾ ಹಾಕ್ಕೊಂಡು ತಿರುಗಾಡ್ಬಿಟ್ರೆ ಎಲ್ಲರೂ ನೋಡ್ತಿರ್ತಾರೆ ನಮ್ಮನ್ನು, ಯಾಕೆ ಹಾಕ್ಕೊಂಡಿದ್ಯಾ ಚಸ್ಮಾ, ಯಾಕೆ ಹಾಕ್ಕೊಂಡಿದ್ದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ಚಿಕ್ಕವರು ದೊಡ್ಡವರು ಕೃಷ್ಣಾಜಿಯವರ ಮುಖವನ್ನು ನೋಡ್ತಿದ್ರು, ಹಾಗೆ ಕೆಲವು ಪ್ರಶ್ನೆ ಮಾಡ್ತಿದ್ರು, ಏನು ನಿನ್ನ ಕಣ್ಣಿನ ಸಮಸ್ಯೆ ಇದೆಯಾ, ಕುಚ್ ತಕ್ಲೀಫ್ ಹೈ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಿದ್ರು. ಇಸ್ ಉಮರ್ ಮೇ ಐನಕ್, ಅದು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಐನಕ್ ಅಂತಂದರೆ ಇಲ್ಲಿ ಚಸ್ಮಾ. ಸೊ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಚಸ್ಮಾ ಹಾಕ್ಕೊಳ್ತೀಯಾ ನೀನು ಅಂಥೇಳಿ ಕೆಲವರು ಕೇಳ್ತಾಯಿದ್ರು. ದೂದ್ ಪಿಯಾ ಕರೋ ಅಂದರೆ ಹಾಲನ್ನು ಕುಡಿಯಿದ್ರೆ ಒಳ್ಳೆಯದಾಗುತ್ತೆ. ಮೈ ಡಾಕ್ಟರ್ ಅವ್ರು ಹೇಳ್ತಾರೆ, ಮೈ ಡಾಕ್ಟರ್ ಸಾಹಿಬಾ ಕಾ ಕಹಾ दोहरा देती, कुछ देर पहनी तो
कुछ देर पहनी तो क्या होता है ಐನಕ್ ಉತ್ತರ್ ಜಾಯೇಗಿ ಅಂದರೆ ಕೆಲವು ದಿನಗಳವರೆಗೆ ನೀನು ಹಾಕ್ಕೊಂಡಿದ್ರೆ ಡಾಕ್ಟರ್ ನನಗೆ ಸಲಹೆ ಕೊಟ್ಟಿದ್ದಾರೆ. ದೊಹರಾ ಅಂದ್ರೆ ಇಲ್ಲಿ ಸಲಹೆ. ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ, ನೀ ಕೆಲವು ದಿನಗಳವರೆಗೆ ನೀನು ಆ ಚಸ್ಮಾನ ಹಾಕ್ಕೊಂಡು ಅಂತಂದರೆ ನಿನ್ನ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ ಅಂಥೇಳಿ ಯಾರು ಹೇಳ್ತಾ ಇದ್ದಾರೆ? ಡಾಕ್ಟರ್ ನನಗೆ ಹೇಳಿದ್ದಾರೆ ಅಂತ ಕೃಷ್ಣ ಸೊಬತಿಜಿಯವರು ತಿಳಿಸ್ತಾ ಇದ್ದಾರೆ. ವೈಸೆ ಹಿ ಡಾಕ್ಟರ್ ಸಾಹಿಬಾನೆ ಪೂರಾ आश्वासन दिया था, लेकिन चश्मा तो अब तक नहीं उतारा, नंबर बस कम ही होता रहा. ಅಂದರೆ ಡಾಕ್ಟರು ಆಶ್ವಾಸನೆ ಕೊಟ್ಟಿದ್ದರು. डॉक्टर ने आश्वासन दिया था कि थोड़ी दिन तक आप चश्मा पहनीजिए, उसके बाद आपके आंखों का जो प्रॉब्लम है वो उतर जाएगा, तो कम हो जाएगा, उसके बाद में आप चश्मा मत पहनो. तो ऐसे उन्होंने आश्वासन दिया था. ಕೆಲವು ದಿನಗಳವರೆಗೆ ಈ ಚಸ್ಮಾನ ಹಾಕ್ಕೊಳ್ಳಿ, ನಿಮ್ಮ ಕಣ್ಣಿನ ನೋವು ಕಡಿಮೆ ಆಗುತ್ತದೆ, ತದನಂತರ ಏನಾಗ್ತದೆ ಕಣ್ಣಿನ ಸಮಸ್ಯೆ ದೂರ ಆಗ್ತದೆ ಅಂತೇಳಿ ಹೇಳಿದರು. ಆದರೆ ನಾನು ಚಸ್ಮಾ ಹಾಕಿದೆ, ನಂಬರ್ ಅಂತೂ ಕಡಿಮೆ ಆಯಿತು, ಆದರೆ ಸಮಸ್ಯೆ ಮಾತ್ರ ದೂರ ಆಗಲಿಲ್ಲ ಅಂತ ಹೇಳ್ತಾರೆ. ಮೈ ಅಪ್ನೆ ಆಪ್ ಇಸ್ಕಿ ಜುಮ್ಮವಾರ್ ಹೂँ ಅಂದ್ರೇನು, ನಾನು ಇದಕ್ಕೆ ನಾನೇ ಸಾಕ್ಷಿ. ಜಬ್ ಆಪ್ ದಿನ್ ಕಿ रोशनी को छोड़कर रात में टेबल लैंप के सामने काम करेंगे तो इसके अलावा और क्या होगा? हाँ, जब पहली बार मैंने चश्मा लगाया तो मेरे एक चचरे भाई ने मुझे छेड़ा. देखो देखो कैसी लग रही है ಹಾಗೆ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಕಣ್ಣಿನ ಸಮಸ್ಯೆಗೆ ಕಾರಣ ಅಂದರೆ ನಾನೇ ಜಿಮ್ಮೆದಾರಿಯಾಗಿದ್ದೇನೆ. ಯಾಕೆ ಅಂತಂದರೆ ನಾನು ಹಗಲಿನ ಅಂದರೆ ಸೂರ್ಯನ ಬೆಳಕಿನಲ್ಲಿ ಕೂತ್ಕೊಂಡು ಯಾವುದೇ ಕೆಲಸವನ್ನು ಮಾಡ್ತಿರಲಿಲ್ಲ. ಜಾಸ್ತಿ ಏನು ವರ್ಕ್ ಮಾಡ್ತಿದ್ದೆ ಅಂತಂದರೆ ನಾನು ರಾತ್ರಿ ರಾತ್ ಮೇ ಜೋ ಘರ್ ಮೇ ಕಿ ಟೇಬಲ್ ಮೇಲಿರ್ತಕ್ಕಂಥ ಲೈಟನ್ನು ಹಾಕ್ಕೊಂಡ್ಬಿಟ್ಟು ಕೆಲಸವನ್ನು ಮಾಡ್ತಿದ್ದೆ. ಹೀಗಾಗಿ ಕಡಿಮೆ ಬೆಳಕಿನಲ್ಲಿ ಕೆಲಸ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಆಗುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ನನಗೂ ಕೂಡ ಅದೇ ಸಮಸ್ಯೆ ಉಂಟಾಗಿದ್ದು. ಆ ಕಾರಣದಿಂದಾಗಿ ಇದಕ್ಕೆ ನನ್ನ ಕಣ್ಣು ಪ್ರಾಬ್ಲಮ್ ಆಗೋಕ್ಕೆ ನಾನೇ ಕಾರಣ ಅಂಥೇಳಿ ಶೋಭಿತಾಜಿಯವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಹೇಳ್ತಾರೆ, जब पहली बार मैंने चश्मा लगाया तो मेरे एक चचरे भाई ने मुझे छेड़ा. देखो देखो कैसी लग रही है. ಅಂದರೆ ನನ್ನ ಸಹೋದರ, ನನ್ನ ಚಿಕ್ಕಪ್ಪನ ಮಗ ಒಬ್ಬ ನನಗೇನು ಮಾಡ್ತಿದ್ದಪ್ಪ ಅಂತಂದರೆ ನನಗೆ ಟೀಸ್ ಮಾಡಕ್ಕೆ ಶುರು ಮಾಡಿದ. ನೋಡು ಆ ಚಸ್ಮಾ ಹಾಕಿದೀಯಾ, ದೇಖೋ ಕೈಸಿ ಲಗ್ ರही है, देखो आपके चेहरा तो देखो, ನೋಡು ನಿನ್ನ ಮುಖ ನೋಡು ಹೆಂಗೆ ಕಾಣ್ತಾ ಇದೆ. आंख पर चश्मा लगाया ताकि मुझे दूर की यहाँ नहीं लड़की को मालूम सूरत बनी लंगूर की. ನಾನು ದೂರದಿಂದ ನೋಡಿದೆ, ಇದೊಂದು ಯಾವುದೋ ಹುಡುಗಿ ಅಲ್ಲ, ಇದು ಲಂಗೂರ್ ಅಂತಂದರೆ ಮಂಕಿ. ಸೊ ನನಗೆ ದೂರದಿಂದ ಯಾವುದೋ ಒಂದು ಹುಡುಗಿ ಥರ ಕಾಣಲಿಲ್ಲ ನೀನು, ನನಗೊಂದು ಮಂಗನ ರೀತಿ ಕಂಡೆ, ನೀನು ಮಂಗನ ರೀತಿಯಾಗಿ ಕಾಣಿಸ್ತಾ ಇದ್ದೆ ಆ ಚಸ್ಮಾಗೂ ಮತ್ತು ನಿನ್ನ ಮುಖಕ್ಕೂ ಅಂಥೇಳಿ ಅವರ ಚಚರಾಬಾಯಿ ಅಂತ ಚಿಕ್ಕಪ್ಪನ ಮಗ ಹೇಳಿದ. ಮೈ ಖಿಜಿ ಕಿ ಮುಜ್ ಪರ್ ಯಹ ಕ್ಯೂ ದೊಹರಾಯ ಜಾ ರಹಾ ಹೈ ಪರ್ ಶೋರ್ ಬುರಾ ನಾ ಲಗಾ. ಸೊ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿನ್ನ ಮುಖ ಕೆಟ್ಟದಾಗಿ ಕಾಣಬಾರ್ದು ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ. ನಾನು ಯಾಕೆ ನಿನಗೆ ಟೀಸ್ ಮಾಡಲಿ, ಸೊ ನಿನ್ನ ಮುಖ ಚೆನ್ನಾಗಿ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಹೇಳಿದ್ದು. ಜಬ್ ವಹ ಚಾಯ್ ಪೀಕರ್ ಚಲೆ ಗಯೆ ತೋ ಮೈ ಅಪ್ನೆ ಕಮ್ರೆ ಮೇ ಜಾಕರ್ ಆಯ್ನೆ ಕೆ ಸಾಮ್ನೆ ಖಡಿ ಹೋ ಗಯಿ. ಯಾವಾಗ ಅವ್ರು ಚಹಾ ಕುಡಿದು ತಮ್ಮ ಮನೆಗೆ ಹೊರಟೋದ್ರು, ನಾನು ಅಲ್ಲಿಂದ ಬೇಗನೆ ಹೊರಟೋಗ್ಬಿಟ್ಟು ಘರ್ಕೆ ಐನಕ್ ಅಂತಂದರೆ ಐನಾ ಅಂತಂದರೆ ಇಲ್ಲಿ ಕನ್ನಡಿ, ಮನೆಯಲ್ಲಿ ಕನ್ನಡಿ ಇರ್ತದಲ್ಲ, ಆ ಕನ್ನಡಿ ಮುಂದೆ ಹೋಗಿ ನನ್ನ ಮುಖವನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. कई बार अपने को देखा, ऐनक उतारी, फिर पहनी, फिर उतारी, देखती रही. ಅಂದರೆ ಇಲ್ಲಿದ್ರ ಅರ್ಥ ಏನಪ್ಪ ಅಂತಂದರೆ, ನಾನು ಅವ್ರು ಹೋದ್ಮೇಲೆ ಮನೇಲಿರ್ತಕ್ಕಂಥ ಕನ್ನಡಿ ಮುಂದೆ ಹೋಗಿಬಿಟ್ಟು ಆ ಚಸ್ಮಾವನ್ನು ಕೆಲವೊಂದು ಸಾರಿ ಹಾಕಿ ನೋಡಿದೆ ಯಾವ ಥರ ಕಾಣ್ತದೆ, ಮತ್ತೆ ತೆಗೆದೆ, ಮತ್ತೊಂದು ಯಾವ ರೀತಿ ಕಾಣ್ಬೋದು, ಮತ್ತೆ ಹಾಕಿಕೊಂಡೆ, ಹೇಗೆ ಕಾಣಿಸ್ತದೆ, ಹೀಗೆ ಹಾಕೋದು ತೆಗೆಯೋದು ಸ್ಟೈಲಲ್ಲಿ ನೋಡ್ತಾ ಇದ್ದೆ. ಸೂರತ್ ಬನಿ ಲಂಗೂರ್ ಕಿ ನಹಿ ಹಾಂ ಎಸ್, ಕೆಲವೊಂದು ಸಾರಿ ನನ್ನ ಮುಖ ನನಗೆ ಮಂಗನ ರೀತಿ ಕಾಣ್ತಾ ಇತ್ತು, ಮಂಗನಿಗೆ ಚಸ್ಮಾ ಹಾಕ್ಕೊಂಡಾಗ ಅನಿಸ್ತಾ ಇತ್ತು, ಕೆಲವೊಂದು ಸಾರಿ ಹಂಗೆ ಅನಿಸ್ತಿತ್ತು, ಕೆಲವೊಂದು ಸಾರಿ ಅನಿಸ್ತಾ ಇರಲಿಲ್ಲ ಅಂಥೇಳಿ ಕೃಷ್ಣ ಸೋವತಿಜಿಯವರು ಹೇಳ್ತಾ ಇದ್ದಾರೆ. मैंने अपने छोटे भाई का टोपा उठाकर सिर पर रखा. कुछ अजीब लगा, अच्छी भी और मजाकिया भी. ನಾನು ಮನೆಯಲ್ಲಿರ್ತಕ್ಕಂಥ ನನ್ನ ಸಹೋದರನ ಟೋಪಿಯನ್ನು ಹಾಕಿಕೊಂಡು ಇಲ್ಲಿ ಟೋಪಾ ಅಂತಂದರೆ ಕ್ಯಾಪ್ ಅಂತ ಹೇಳ್ಬೋದು. ಸೊ ಹ್ಯಾಟನ್ನು ಹಾಕ್ಕೊಂಡೆ. ಈ ಕ್ಯಾಪನ್ನು ಹಾಕ್ಕೊಂಡ್ಬಿಟ್ಟು ನೋಡಿದೆ, ಕೆಲವೊಂದು ಸಾರಿ ನಂಗೆ ಒಂಥರ ವಂಡರನ ಅಜೀಬ್ ಲಾಗ್ತಾ ತಾ.
ಅವ್ರು ಮಜಾ ಕಿಯಾ ಭಿ. ಅಂದರೆ ಕೆಲವೊಂದು ಸಾರಿ ಒಂಥರ ಏನೋ ಅದನ್ನು ಹಾಕಿದಾಗ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು, ಒಂಥರ ಅದ್ಭುತ ಅನಿಸ್ತಿತ್ತು, ಏನೋ ನನ್ನ ಮುಖದಲ್ಲಿ ಒಂದು ಕಳೆ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ತಬ್ ಕಿ ಬಾತ್ ಥಿ ಅಬ್ ತೋ ಚೆಹರೆ ಕೆ ಸಾಥ್ ಗುಲ್ ಮಿಲ್ ಗಯಾ ಹೈ. ಚಸ್ಮಾ ಜಬ್ ಕಭಿ ಉತಾರಾ ಹುವಾ ಹೋತಾ ಹೈ ತೋ ಚೆಹರಾ ಖಾಲಿ ಖಾಲಿ ಲಗ್ನೆ ಲಗ್ತಾ ಹೈ. ಅಂದರೆ ಈಗ ಅವರು ತಮ್ಮ ವಯಸ್ಸು ಕೊನೆಯ ವಯಸ್ಸಿನಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯ ಮಾತು, ಈಗ ಅವ್ರಿಗೆ ವಯಸ್ಸು ಆಗಿಬಿಟ್ಟಿದೆ. ಆ ಮೂಮೆಂಟಲ್ಲಿ ಇಲ್ಲಿವರೆಗೂ ಅವ್ರು ತಮ್ಮ ಬಾಲ್ಯ ಜೀವನವನ್ನು ಹೇಳಿದರು. ಆ ಕೊನೆಯ ಒಂದು ಪ್ಯಾರ ತಬ್ ಕಿ ಬಾತ್ ಥಿ ಅಂತ ಇತ್ತಲ್ಲ, ಅಲ್ಲಿಂದ ಈಗ ಅವರು ವಯಸ್ಸಿನ ಕೊನೆಯ ದಿನಗಳಿಗೆ ಬಂದಿದ್ದಾರೆ. ತಬ್ ಕಿ ಬಾತ್ ಥಿ ಅಬ್ ತೋ ಚೆಹರೆ ಕೆ ಸಾಥ್ ಗುಲ್ ಮಿಲ್ ಗಯಾ ಹೈ. ಈಗಂತೂ ನನ್ನ ಮುಖದ ಜೊತೆಗೆ, ಯಾಕಂದರೆ ಸ್ಕಿನ್ ಎಲ್ಲ ಡೌನ್ ಆಗಿಬಿಟ್ಟಿದೆ. ಸೊ ಇವಾಗ ಚಸ್ಮಾ ಹಾಕ್ಕೊಂಡ್ರು ಅದೇನಾಗ್ತದೆ ಅಂತಂದರೆ ಒಂದು ಲುಕ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಜಬ್ ಕಭಿ ಉತಾರ ಹುವಾ ತೋ ಹೈ ತೋ ಚೆಹರಾ ಖಾಲಿ ಖಾಲಿ ಲಗ್ನೆ ಲಗ್ತಾ ಹೈ. ಚಿಕ್ಕವರಿದ್ದಾಗ ಚಸ್ಮಾ ಹಾಕ್ಕೊಂಡ್ರೆ ಒಂಥರ ಮಂಗನಂಗೆ ಕಾಣಿಸ್ತಿದ್ದೆ ಅಂತ್ರಿ. ಆದರೆ ಇವತ್ತು ಚಸ್ಮಾ ಮತ್ತು ನನ್ನ ಮುಖಕ್ಕೂ ಅಟ್ಯಾಚ್ಮೆಂಟ್ ಆಗಿಬಿಟ್ಟದೆ. ನಾನು ಯಾವಾಗಾದರೂ ಚಸ್ಮಾನ ತೆಗೆದು ಕೆಳಗಿಟ್ಬಿಟ್ರೆ ನನ್ನ ಮುಖದ ಮೇಲೆ ಏನೋ ಒಂದು ಕಳ್ಕೊಂಡಿದ್ದೀನೋ ಅಥವಾ ಏನೋ ಮಿಸ್ ಆಗಿದೆ ಅನ್ನೋ ರೀತಿಯಲ್ಲಿ ನನಗೆ ಭ್ರಾಸ ಆಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯಾದ್ ಆ ಗಯಾ ವಹ ಟೋಪಾ ಖಾಲಿ ಪ್ರೇಮ್ ಕಾ ಚಸ್ಮಾ ಅವ್ರ ಲಂಗೂರ್ ಕಿ ಸೂರತ್. ಈಗ ನಂಗೆ ಮತ್ತೆ ಬಾಲ್ಯ ನೆನಪಿಗೆ ಬಂತು. ಈ ವಯಸ್ಸಾಗಿದೆ ಅವ್ರಿಗೆ, ಅದಕ್ಕೆ ಅವರು ಚಿಕ್ಕವ್ರ ಜೊತೆ ಕೊನೆಯ ಒಂದು ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ. ಯಾದ್ ಆ ಗಯಾ ವಹ ಟೋಪಾ ಖಾಲಿ ಪ್ರೇಮ್ ಕಾ ಚಸ್ಮಾ ಆ ಲಂಗೂರ್ ಕಿ ಸೂರತ್. ಹಾಂ, ಮತ್ತೆ ಈಗ ನನಗೆ ನೆನಪಿಗೆ ಬಂತು. ನಾನು ಚಿಕ್ಕವಳಿದ್ದಾಗ ನಮ್ಮ ತಮ್ಮನ ಟೋಪಿಯನ್ನು ಹಾಕ್ಕೊಳ್ತಿದ್ದೆ. ಖಾಲಿ ಪ್ರೇಮ್ ಅಂತಂದರೆ ಕಪ್ಪು ಅಂದರೆ ಕರಿ ಬಣ್ಣದ ಪ್ರೇಮ್ ಹೊಂದಿರೋಂಥ ಚಸ್ಮಾವನ್ನು ಹಾಕಿಕೊಳ್ತಿದ್ದೆ. ಮತ್ತು ನನಗೆಲ್ಲರೂ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲರೂ ಏನಂತಿದ್ರು, ಮಂಗ ಲಂಗೂರ್ ಲಂಗೂರ್ ಅಂತ ಹೇಳ್ತಿದ್ರು. ಈಗ ಆ ಲಂಗೂರ್ ಕಿ ಸೂರತ್ ಅಂದ್ರೆ ಫೇಸ್. ಸೊ ಆ ಮಂಗನ ಫೇಸ್ ಈಗ ನನಗೂ ನೆನಪಿಗೆ ಬರ್ತಾ ಇದೆ. ಹಾಂ, ಇನ್ ದಿನೋ ಶಿಮ್ಲಾ ಮೇ ಮೈ ಸಿರ್ ಪರ್ ಟೋಪಿ ಲಗಾನ ಪಸಂದ್ ಕರ್ತಿ ಹೂँ. ಆದರೆ ಇವತ್ತು ವಯಸ್ಸಾಗಿದೆ ನನಗೆ. ಆದರೂ ಯಾವಾಗಾದರೂ ನಾನು ಶಿಮ್ಲಾಗೆ ಹೋಗಿಬಿಟ್ರೆ ಅಲ್ಲಿ ಟೋಪಿಗಳನ್ನು ಹಾಕ್ಕೊತೀನಿ, ತಲೆ ಮೇಲೆ ಟೋಪಿಗಳನ್ನೇ ಹಾಕಿಕೊಳ್ತೇನೆ. ಈಗೂ ಕೂಡ ಮೈನೆ ಕಹಿ ರಂಗೋಂಕಿ ಜಮಾ ಕರ್ಲಿ ಹೈ. ಅಷ್ಟೇ ಅಲ್ಲ, ಬಣ್ಣ ಬಣ್ಣದ ಟೋಪಿಗಳನ್ನು ನಾನು ಮನೆಯಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಕಹಾ ದುಪಟ್ಟೋಂ ಕಾ ಓಡ್ನಾ ಅವ್ರ ಕಹಾ ಸಹಸಲ್ ಸೋಬಿತಿ ವಾಲಿ ಹಿಮಾಚಲಿ ಟೋಪಿಯಾ. ಕೆಲವೊಂದು ಸಾರಿ ಎಲ್ಲಿ ದುಪ್ಪಟ್ಟೆಗಳನ್ನು ಹಾಕ್ಕೋಬೇಕು ಅಲ್ಲಿ ದುಪ್ಪಟ್ಟೆಗಳನ್ನು ಹಾಕ್ಕೊಳ್ತೀನಿ. ಸೊ ಎಲ್ಲಿ ಟೋಪಿಗಳನ್ನು ಹಾಕ್ಕೋಬೇಕು ಅಲ್ಲಿ ಹಿಮಾಚಲ ಪ್ರದೇಶದ ಟೋಪಿಗಳನ್ನು, ಹಿಮಾಚಲಿ ಅಂತಂದರೆ ಹಿಮಾಚಲದ ಒಂದು ಟೋಪಿಗಳನ್ನು ಹಾಕ್ಕೊಳ್ತೀನಿ ಅಂಥೇಳಿ ಕೊನೆಯ ಮಾತುಗಳಲ್ಲಿ ಹೇಳಿದ್ದಾರೆ. बच्चों, इस लेसन यहाँ पे ख़त्म हो गया और इस लेसन का प्रश्नोत्तर मैं अगले क्लास में दे दूँगा. धन्यवाद बच्चों.